ಪ್ರೈಸ್ ಗಾಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ನಾನು ವಂದಿಸ್ತಾ ಇದ್ದೇನೆ. ಬನ್ನಿ ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ದೇವರ ವಾಕ್ಯ ಹೇಳ್ತದೆ, ನಿನ್ನ ಮಕ್ಕಳು ಯೆಹೋವನಿಂದ ಶಿಕ್ಷಿಸಲ್ಪಡುವರು, ಅವರಿಗೆ ಅಧಿಕ ಸುಕ್ಷೇಮವಿರುವುದು. ಜಾನೋಕ್ತಿ 54ನೇ 13 ಮತ್ತು 14ನೇ ವಚನದಲ್ಲಿ ನಾವು ಓದಿದ್ರೆ ನಮಗೆ ಸಿಗ್ತದೆ, ನಿನ್ನ ಮಕ್ಕಳಿಗೆ ಅಧಿಕ ಸುಕ್ಷೇಮವರು, ನಿನ್ನ ಮಕ್ಕಳು ಯೆಹೋವನಿಂದ ಶಿಕ್ಷಿಸಲ್ಪಡುವರು, ಅವರಿಗೆ ಅಧಿಕ ಸುಕ್ಷೇಮವಿರುವುದು. ಪ್ರೇರೆ, ಈಗ ಎಕ್ಸಾಮ್ ಇರುವಾಗ ಮಕ್ಕಳಿಗೆ ಸ್ಪೆಷಲಿ ಒಂದು ರೀತಿಯ ಭಯ ಸ್ಟಾರ್ಟ್ ಆಗ್ತದೆ. ಏನಾಗ್ಬೋದು, ಹೇಗೆ ಆಗ್ಬೋದು, ಹೇಗೆ ನಾವು ಪ್ರಿಪೇರ್ ಮಾಡುವಂಥದ್ದು ಎಕ್ಸಾಮಿಗೆ. ಓಕೆ, ದ ಫಿಯರ್ ಸಮ್ಟೈಮ್ಸ್. ಕೆಲವೊಮ್ಮೆ ತಂದೆ ತಾಯಿಗಳ ಎಕ್ಸ್ಪೆಕ್ಟೇಷನ್ ಅಂದರೆ ಬಯಕೆ ಇರ್ತದೆ, ನಮ್ಮ ಮಕ್ಕಳು ಇಷ್ಟೇ ಪರ್ಸೆಂಟೇಜ್ ತೆಗಿಬೇಕು, ಯಾಕಂತ ಹೇಳಿದ್ರೆ ಅವರಿಗೆ ಉತ್ತಮ ಕಾಲೇಜಲ್ಲಿ ಸೀಟ್ ಸಿಗಬೇಕು, ಅಥವಾ ಇಂಥ ರೀತಿಯ ಎಜುಕೇಷನಿಗೆ ಅವ್ರು ಹೋಗಬೇಕಾದ್ರೆ ಇಷ್ಟು ಮಾರ್ಕ್ ಬೇಕು. ಒಂದು ಕಡೆಯಲ್ಲಿ ನಾವು ನೋಡ್ತೇವೆ, ಮಕ್ಕಳಿಗೆ ಪ್ರೆಷರ್ ಇರ್ತದೆ, ತಂದೆ ತಾಯಿಗಳ ಪ್ರೆಷರ್ ಅಥವಾ ಡಿಫ್ರೆಂಟ್ ಒತ್ತಡಗಳು. ಆ ಒತ್ತಡದ ಸಂದರ್ಭದಲ್ಲಿ ಒಂದು ರೀತಿಯ ಭಯ, ದ ಫಿಯರ್ ಓಕೆ ಇರ್ತದೆ. ಈ ಸಂದರ್ಭದಲ್ಲಿ ಹೇಗೆ ನಾವು ಈ ಒಂದು ಪರಿಸ್ಥಿತಿಯನ್ನು ನಾವು ಎದುರಿಸುವಂಥದ್ದು, ದ ವೆರಿ ವೆರಿ ಇಂಪಾರ್ಟೆಂಟ್. ಹೇಗೆ ನಾವು ಈ ಪರಿಸ್ಥಿತಿಯನ್ನು ಎದುರಿಸಬಹುದು? ಹೌ ಕ್ಯಾನ್ ವಿ ಫೇಸ್ ದಿಸ್ ಪ್ರಾಬ್ಲಮ್? ಯಾವಾಗ ನಾವು ಯೇಸುವನ್ನು ರಕ್ಷಕನ ಒಡೆಯನೆಂದು ನಾವು ಅಂಗೀಕಾರ ಮಾಡಿದ್ದೇವೆ, ದ ಬೈಬಲ್ ಹೇಳ್ತದೆ, 2 ತಿಮೋತಿ 1:7, ದೇವರು ನಮಗೆ ಕೊಟ್ಟಿರುವ ಆತ್ಮ ಬಲ, ಪ್ರೀತಿ ಮತ್ತು ಶಿಕ್ಷಣದ ಆತ್ಮ. ಇಂಗ್ಲಿಷ್ ನಲ್ಲಿ ಗಾಡ್ ಹಸ್ ಗಿವನ್ ದ ಸ್ಪಿರಿಟ್ ಆಫ್ ಲವ್, ಪವರ್ ಅಂಡ್ ಸೌಂಡ್ ಮೈಂಡ್ ಅಂತ ವಾಕ್ಯ ಹೇಳ್ತೇವೆ. ಲವ್, ಪವರ್ ಅಂಡ್ ಸೌಂಡ್ ಮೈಂಡ್, ಶಿಕ್ಷಣದ ಆತ್ಮ. ದಟ್ ಇಸ್ ನಾಟ್ ಎ ಸ್ಪಿರಿಟ್ ಆಫ್ ಫಿಯರ್. ಅದು ಭಯದ ಆತ್ಮ ಅಲ್ಲ, ಅದು ಭಯದ ಆತ್ಮ ಅಲ್ಲ. ಭಯ ಎಂಬುವಂಥದ್ದು ಆತ್ಮ. ಎಕ್ಸಾಮಿಗೆ ಹೋಗುತ್ತಿರುವಾಗ ಕೆಲವರಿಗೆ, ಮಕ್ಕಳಿಗೆ ಒಂದು ರೀತಿಯ ಭಯ, ಏನೋ ನಾವು ಸಿಕ್ಕು ಬೀಳ್ಬೋದಾ, ಅಥವಾ ಊಟ ಮಾಡಲಿಕ್ಕೆ ಆಗೋದಿಲ್ಲ, ಏನೋ ಒಂದು ರೀತಿಯ ಹೊಟ್ಟೆಯಲ್ಲಿ ಗುಳುಗು ಆಗ್ತದೆ. ಬಟ್ ದೇವರ ಆತ್ಮನು ಪ್ರಿಯರೇ ನಮಗೆ ಸಹಾಯ ಮಾಡುತ್ತಾನೆ, ಆತನು ಕಂಫರ್ಟ್ ಮಾಡುತ್ತಾನೆ, ಆತ ನಮ್ಮನ್ನು ಬಲಪಡಿಸ್ತಾನೆ, ಬಲಹೀನತೆಯಲ್ಲಿ ಆತ ನಮ್ಮನ್ನು ಬಲಪಡಿಸ್ತಾನೆ. ವಿ ನೀಡ್ ಟು ಡಿಪೆಂಡ್ ಅಪಾನ್ ದ ಹೋಲಿ ಸ್ಪಿರಿಟ್. ಓಕೆ, ನಮ್ಮ ಒಳಗೆ ಬಾರ್ನ್ ಅಗೇನ್ ಆದ ವ್ಯಕ್ತಿಯ ಒಳಗೆ ಬಲ, ಪ್ರೀತಿ ಮತ್ತು ಶಿಕ್ಷಣದ ಆತ್ಮ ಇದ್ದಾನೆ. ವಿ ಆರ್ ನಾಟ್ ವಾಕ್ ಬೈ ಫೀಲಿಂಗ್ಸ್. ನಾವು ಫೀಲಿಂಗಲ್ಲಿ ಜೀವಿಸುವರಲ್ಲ. ಕ್ರಿಶ್ಚಿಯಾನಿಟಿ ಎಂಬುವಂಥದ್ದು ಫೀಲಿಂಗಲ್ಲಿ ಜೀವಿಸುವಂಥದ್ದಲ್ಲ, ನಂಬಿಕೆಯಲ್ಲಿ ಜೀವಿಸುವಂಥದ್ದು. ನಂಬಿಕೆ ದೇವರ ವಾಕ್ಯದ ಮೇಲೆ. ದೇವರ ವಾಕ್ಯವೇ ನಮಗೆ ಆಧಾರ. ಓಕೆ, ಆ ವಾಕ್ಯ ಕೇವಲ ಅಕ್ಷರವಾಗಿರುವಂಥದ್ದಲ್ಲ, ಅದರ ರಿಯಾಲಿಟಿ ನಿಮ್ಮ ಒಳಗೆ ಇದೆ. ಪವಿತ್ರ ಆತ್ಮ ನಿಮ್ಮ ಒಳಗೆ 24/7 ಆತನು ವಾಸ ಮಾಡುತ್ತಾ ಇದ್ದಾನೆ. ಕ್ರಿಶ್ಚಿಯನ್ ಲೈಫ್ ಇಸ್ ಎ ನಾಟ್ ಎ ನ್ಯಾಚುರಲ್ ಲೈಫ್, ಇಟ್ಸ್ ಎ ಸೂಪರ್ ನ್ಯಾಚುರಲ್ ಲೈಫ್. ಓಕೆ, ಸೂಪರ್ ನ್ಯಾಚುರಲ್ ಕ್ರಿಸ್ತಿಯ ಜೀವಿತ ಎಂಬುವಂಥದ್ದು. ಅದಕ್ಕೆ 2 ಕೊರಿಂಥಿಯನ್ 5:7 ಹೇಳ್ತದೆ, 2 ಕೊರಿಂಥ 5:7, ನಾವು ನೋಡುವವರಾಗಿ ನಡೆಯುವರಲ್ಲ, ನಾವು ನಂಬುವವರಾಗಿ ನಡೀತೀವಿ. ಆದ್ದರಿಂದ ದೇಹ ಎಂಬ ಮನೆಯಲ್ಲಿ ವಾಸ ಮಾಡುವ ತನಕ ನಾವು ಕರ್ತನಿಗೆ ದೂರದಲ್ಲಿರುವ ಪ್ರವಾಸಿಗಳಾಗಿದ್ದೇವೆ ಎಂಬುದನ್ನು ಬಲ್ಲೆವು. ನಮಗೆ ಗೊತ್ತು, ನಾವು ದೇವರಿಗೆ ಪ್ರವಾಸಿ. ಇದನ್ನು ಆಲೋಚಿಸಿ ನಾವು ಧೈರ್ಯವುಳ್ಳವರಾಗಿದ್ದೇವೆ. ಇದನ್ನು ಆಲೋಚಿಸ್ತೇವೆ, ಏನು? ಈ ಶರೀರ ಎಂಬ ಮನೆಯ ಒಳಗೆ ರಿಯಲ್ ಪರ್ಸನ್, ಬಾರ್ನ್ ಅಗೇನ್ ಆದ ಪರ್ಸನ್, ನೂತನ ಸೃಷ್ಟಿಯಾದ ವ್ಯಕ್ತಿ ಒಳಗೆ ಇದ್ದಾನೆ ಎಂಬುದನ್ನು, ಇದನ್ನು ಆಲೋಚಿಸಿಕೊಂಡು ನಾವು ಧೈರ್ಯವುಳ್ಳವರಾಗಿದ್ದೇವೆ. ಏನು ಆಲೋಚನೆ ಮಾಡ್ತೇವೆ? ನಮ್ಮ ಒಳಗೆ ಸಂತೈಸುವ ಆತ್ಮ ಇದ್ದಾನೆ, ಶಿಕ್ಷಣದ ಆತ್ಮ ಇದ್ದಾನೆ, ನಮ್ಮ ಒಳಗೆ ದೇವರು
ವಿವೇಕದ ಆತ್ಮ, ಜ್ಞಾನ ವಿವೇಕದ ಆತ್ಮವನ್ನು ಕೊಟ್ಟಿದ್ದಾನೆ ಎಂಬ ನಂಬುವುದು ವೆರಿ ವೆರಿ ಇಂಪಾರ್ಟೆಂಟ್. ಯಾವಾಗ ನಾವು ನಂಬುತ್ತೇವೆ, ನಂಬುವವರ ಹೊಟ್ಟೆ ಒಳಗಿಂದ ಜೀವಕರವಾದ ಹೊಳೆಗಳು ಹರಿಯುತ್ತವೆ. ನಂಬಿದಾಗ ಈ ಪವಿತ್ರ ಆತ್ಮನ ಏನೆಲ್ಲ ಕ್ಯಾರೆಕ್ಟರ್ಗಳಿವೆ ಅದು ನಮ್ಮಲ್ಲಿ ಮ್ಯಾನಿಫೆಸ್ಟ್ ಆಗ್ತದೆ. ಅದು ನಮಗೆ ರಿಯಲ್ ಆಗಿ ಕಾಣ್ತದೆ. ಪ್ರೈಸ್ ಗಾಡ್. ಅದು ನಮ್ಮ ಜೀವಿತದಲ್ಲಿ ರಿಯಾಲಿಟಿ ಮ್ಯಾನಿಫೆಸ್ಟ್ ಆಗ್ತದೆ. ಅದಕ್ಕೆ ದೇವರ ವಾಕ್ಯ ಹೇಳಿದೆ, ನಿನ್ನ ಮಕ್ಕಳಿಗೆ ಅಧಿಕ ಸುಕ್ಷೇಮವಿರುವುದು, ಅವರು ಯೆಹೋವನಿಂದ ಶಿಕ್ಷಿಸಲ್ಪಡುವರು. 54ನೇ ಯೆಶಾಯನ ಗ್ರಂಥ 13ನೇ ವಚನದಲ್ಲಿ, ನಿನ್ನ ಮಕ್ಕಳು ಯೆಹೋವನಿಂದ ಶಿಕ್ಷಿಸಲ್ಪಡುವರು, ಅವರಿಗೆ ಅಧಿಕ ಸುಕ್ಷೇಮ. ಸುಕ್ಷೇಮ ಅಂದರೆ ಆರೋಗ್ಯ ಇರುವುದು, ಸೇಫ್ಟಿ ಇರುವುದು, ಪ್ರೊಟೆಕ್ಟ್ ಇರುವುದು. ನಿಮ್ಮ ಮಕ್ಕಳು ಲೋಕದವರಿಂದ ಶಿಕ್ಷಿಸಲ್ಪಡುವುದಿಲ್ಲ, ಫ್ರೆಂಡ್ಸ್ಗಳಿಂದ ಶಿಕ್ಷಿಸಲ್ಪಡುವುದಿಲ್ಲ, ಲೋಕದ ಮಲಿನತ್ವದಿಂದ ಶಿಕ್ಷಿಸಲ್ಪಡುವುದಿಲ್ಲ. ಅವರು ದೇವರಿಂದ ಕಲಿತಾರೆ, ದೇವರಿಂದ ಶಿಕ್ಷಿಸಲ್ಪಡುತ್ತಾರೆ. ಓಕೆ, ವೆನ್ ವಿ ಬಿಲೀವ್ ದಿಸ್ ವರ್ಡ್, ಪ್ರೇರೆ, ಕಾಣದ ಲೋಕದಲ್ಲಿರುವ ದೇವದೂತರು, ಕಾಣದ ಲೋಕದಲ್ಲಿರುವ ಪವಿತ್ರಾತ್ಮನು ಅವರಿಗೆ ಯಾವಾಗಲೂ ಆ ಥಾಟ್ಗಳನ್ನು ಹಾಕುತ್ತಾನೆ. ಥ್ರೂ ಅವರ್ ಫೇತ್, ಥ್ರೂ ಅವರ್ ಬಿಲೀಫ್. ಅದಕ್ಕೆ ಈ ಸ್ವಾಮಿ ಮಾತಾಡಿದ 6ನೇ ಅಧ್ಯಾಯದಲ್ಲಿ ನಾವು ನೋಡಿದರೆ ನಮಗೆ ಸಿಗ್ತದೆ. 46ನೇ ಅಧ್ಯಾಯ 44ನೇ ವಚನ, 44ನೇ ವಚನ ಯೋಹಾನ ಸುವಾರ್ತೆಯಲ್ಲಿ ಇದೇ ವಚನವನ್ನು ಈ ಸ್ವಾಮಿ ರಿಪೀಟ್ ಮಾಡುತ್ತಾನೆ. ಓಕೆ, ನನ್ನನ್ನು ಕಳಿಸಿದಂಥ ತಂದೆ ಎಳೆದ ಹೊರತು ಯಾವನು ನನ್ನ ಬಳಿಗೆ ಬರಲಾರನು ಮತ್ತು ನಾನು ಅವನನ್ನು ಕಡೇ ದಿನದಲ್ಲಿ ಎಬ್ಬಿಸುವೆನು. ಓಕೆ, 45ನೇ ವಚನ, ಅವರೆಲ್ಲರೂ ದೇವರಿಂದ ಶಿಕ್ಷಿತರಾಗುವರು. ಅವರೆಲ್ಲರೂ ಲೋಕದಿಂದ ಅಲ್ಲ, ಸೈತಾನ್ನಿಂದ ಅಲ್ಲ, ಅಥವಾ ಪರಿಸ್ಥಿತಿಗಳಿಂದ ಅವರು ಶಿಕ್ಷಿಸಲ್ಪಡುವುದಿಲ್ಲ, ಅವರು ದೇವರಿಂದ ಶಿಕ್ಷಿಸಲ್ಪಡುವರು. ಇಟ್ ಇಸ್ ರಿಟನ್ ಇನ್ ದ ಪ್ರಾಫಿಟ್ಸ್, ಅಂಡ್ ದೇ ಶಾಲ್ ಆಲ್ taught by God. Therefore everyone who has heard and learned from the Father comes to me. ಅವರೆಲ್ಲರೂ ದೇವರಿಂದ ಶಿಕ್ಷಿತರಾಗುವರು ಎಂದು ಪ್ರವಾದಿಗಳ ಗ್ರಂಥದಲ್ಲಿ ಬರೆದಿದೆ. ತಂದೆಯಿಂದ ಕೇಳಿ ಕಲಿತವರೆಲ್ಲರೂ ನನ್ನ ಬಳಿಗೆ ಬರುತ್ತಾರೆ. ಸಿ, ದಿಸ್ ದ ಪವಿತ್ರ ಆತ್ಮನ ಕೆಲಸ. ದಟ್ ಮೀನ್ಸ್ ಯೇಸುವಿನ ಬಳಿಗೆ ನಡೆಸುವಂಥದ್ದು, ನಿಮ್ಮ ಮಕ್ಕಳನ್ನು ದೇವರ ಮಾರ್ಗದಲ್ಲಿ ನಡೆಸುವಂಥದ್ದು, ನಿಮ್ಮ ಮಕ್ಕಳನ್ನು ಧೈರ್ಯದಲ್ಲಿ ನಡೆಸುವ ಆತನು, ಬೋಲ್ಡ್ನೆಸ್ಸಲ್ಲಿ ನಡೆಸುವ ಆತನು, ಜ್ಞಾನದಲ್ಲಿ ನಡೆಸುವ ಆತನು ಬೇರೆ ಯಾರಲ್ಲ, ಇಸ್ ದ ಹೋಲಿ ಸ್ಪಿರಿಟ್. ಆತನ ಪವಿತ್ರ ಆತ್ಮ. ಯಾವಾಗ ನಾವು ಪವಿತ್ರ ಆತ್ಮನ ಕೆಲಸಗಳನ್ನು ನಾವು ಅಕ್ನಾಲೇಜ್ ಮಾಡುತ್ತೇವೆ, ಆ ಪವಿತ್ರಾತ್ಮನ ಕೆಲಸಗಳು ನಮ್ಮಲ್ಲಿ ಮ್ಯಾನಿಫೆಸ್ಟ್ ಆಗುತ್ತವೆ. ಓಕೆ, ನಿಮ್ಮ ಮಕ್ಕಳು ಏನು ಕಲಿತಾ ಇದ್ದಾರೆ, ಏನು ಓದ್ತಾ ಇದ್ದಾರೆ, ಅದೆಲ್ಲ ಸಂಗತಿಗಳನ್ನು ಎಕ್ಸಾಮಲ್ಲಿ ಬರೀತಿರುವಾಗ, ಇಫ್ ಯು ಬಿಲೀವ್, ನೀವು ನಂಬುದಾದರೆ, ಪವಿತ್ರ ಆತ್ಮನು ಅವೆಲ್ಲವುಗಳನ್ನು ನಿಮ್ಮ ಮಕ್ಕಳಿಗೆ ನೆನಪಿಗೆ ತರುತ್ತಾನೆ. ನೆನಪಿಗೆ ತರುವ ಆತನು ಯಾರು? ಪವಿತ್ರ ಆತ್ಮನು. ಓಕೆ, 14ನೇ ಅಧ್ಯಾಯ 26ನೇ ವಚನ ಯೋಹಾನ ಸುವಾರ್ತೆಯಲ್ಲಿ ಓದಿದೆ ನಮಗೆ ಸಿಗ್ತದೆ. ದ ಗಾಸ್ಪಲ್ ಆಫ್ ಜಾನ್ 14:26 ಅಲ್ಲಿ ಹೇಳ್ತದೆ, 14ನೇ ಅಧ್ಯಾಯ 26ನೇ ವಚನ, ಆದರೆ ಸಹಾಯಕನು, ಅಂದರೆ ನನ್ನ ಹೆಸರಿನಲ್ಲಿ ತಂದೆಯು ಕಳಿಸಿಕೊಡುವ ಪವಿತ್ರಾತ್ಮನೇ ನಿಮಗೆಲ್ಲವನ್ನು ಉಪದೇಶಿಸಿ ನಾನು ನಿಮಗೆ ಹೇಳಿದ್ದನ್ನೆಲ್ಲ ನಿಮ್ಮ ನೆನಪಿಗೆ ತರುವ. ಪ್ರೈಸ್ ಗಾಡ್. ಈ ಸ್ವಾಮಿ ಒಂದು ಮಾತು ಹೇಳಿದ, ಅಲ್ಲಿ ಶಿಷ್ಯರಿಗೆ ಅನೇಕ ಸಂಗತಿಗಳು ಮಾತಾಡಿದ. 3.5 ವರ್ಷ ಈ ಸ್ವಾಮಿ ಅನೇಕ ಸಂಗತಿಗಳನ್ನು ಟೀಚ್ ಮಾಡಿದ. ಅವರಿಗೆ ಅನೇಕ ಸಂಗತಿ ಅರ್ಥ ಆಗಲಿಲ್ಲ. ಈಚೆ ಮಾತಾಡಿದಾಗ ಈಚೆಯಿಂದ ಅವರು ಮರೆತು ಹೋಗ್ತಿದ್ದರು. ಬಟ್ ಈ ಸ್ವಾಮಿ ಅವರಲ್ಲಿ ಮಾತಾಡುವಾಗ ಯಾವತ್ತೂ ನಿರಾಶೆಗೊಳ್ಳಿಲ್ಲ. ಓಕೆ, ಈ ಸ್ವಾಮಿ ಹೇಳಿದ, ನಾನೀಗ ನಾವು ಮಾತಾಡ್ತೇನೆ, ಸದ್ಯಕ್ಕೆ ನೀವು ಅದನ್ನು ಹೊರಲಾರಿರಿ, ಬಟ್ ಸತ್ಯದ ಆತ್ಮನು ಬಂದಾಗ ಆತನು ಎಲ್ಲವನ್ನು ನಿಮಗೆ ಉಪದೇಶಿಸ್ತಾನೆ, ಮುಂದಾಗುವ ಸಂಗತಿಗಳನ್ನು ಆತನು ನಿಮಗೆ ಪ್ರಕಟಿಸ್ತಾನೆ. ಇಟ್ಸ್ ದ ವರ್ಕ್ ಆಫ್ ದ ಹೋಲಿ ಸ್ಪಿರಿಟ್. ಮುಂದಾಗುವ ಸಂಗತಿಗಳನ್ನು, ಪ್ರಿಯರ ಪ್ರಾಪರ್ಟಿಕ್ ಗಿಫ್ಟ್ ಅದು ನಿಲ್ಲಿಲ್ಲ, ಅದು ಈಗ ಸಹ ವರ್ಕ್ ಆಗ್ತಾ ಇದೆ. ಯಾಕಂದರೆ ಪವಿತ್ರ ಆತ್ಮನಿದ್ದಾನೆ. ಮುಂದಾಗುವ ಸಂಗತಿಗಳನ್ನು ಪ್ರಕಟಿಸುವ ಆತನು ಪವಿತ್ರಾತ್ಮನು. ಪ್ರೈಸ್ ಗಾಡ್. ಯೇಸು ಸ್ವಾಮಿ ಹೇಳಿದ್ದು, ಮುಂದಾಗುವ ಸಂಗತಿಗಳನ್ನು ಆತನು ಪ್ರಕಟಿಸುವ ಆತನ ಕೆಲಸ ನಿಂತು ಹೋಗಲಿಲ್ಲ. ಆತನು
ಆದಿ ಸಭೆಯಲ್ಲಿ ಹೇಗಿದ್ದಾನೋ ಈಗ ಸಹ ನಾಳೆ ಆತನು ಏಕರೀತಿಯಾಗಿರುತ್ತಾನೆ ಅಂಟಿಲ್ ಕ್ರಿಸ್ತನ ಪ್ರತ್ಯಕ್ಷತೆವರೆಗೆ, ಸಭೆ ಇರುವವರೆಗೆ. ಓಕೆ, ಇಲ್ಲಿ ಆದರೆ ಸಹಾಯಕನು ಅಂದರೆ ನನ್ನ ಹೆಸರಿನಲ್ಲಿ ತಂದೆಯು ಕಳಿಸಿಕೊಡುವ ಪವಿತ್ರ ಆತ್ಮನೇ ನಿಮಗೆಲ್ಲವನ್ನು ಉಪದೇಶಿಸಿ ನಾನು ನಿಮಗೆ ಹೇಳಿದ್ದೆನಲ್ಲ ನಿಮ್ಮ ನೆನಪಿಗೆ ತರುವ. ಕೆಲವರು ಮಾತಾಡೋದುಂಟು, ಅದು ಯೇಸು ಹೇಳಿದ್ದು ಮಾತ್ರ ನೆನಪಿಗೆ ತರ್ತಾನೆ, ಬೇರೆ ಎಲ್ಲ ನೆನಪಿಗೆ ತರೋದಿಲ್ಲ. ಓಕೆ, ಹೀಗೆ ಸಹ ಮಾತಾಡ್ಬೋದು. ಪವಿತ್ರಾತ್ಮನ ಕೆಲಸ ಏನಂತ ಹೇಳಿದರೆ ದೇವರ ವಾಕ್ಯಗಳನ್ನು ನೆನಪಿಗೆ ತರುವ ಆತನು, ಅಥವಾ ಒಳ್ಳೆಯ ಸಂಗತಿಗಳನ್ನು ನೆನಪಿಗೆ ತರುವ ಆತನು. ಅಥವಾ ನಿಮ್ಮ ಮಕ್ಕಳು ಒಂದು ವೇಳೆ ಎಕ್ಸಾಮ್ ಹಾಲಲ್ಲಿ ಏನು ಎಕ್ಸಾಮಿನ ಮುಂಚೆ ಏನು ಕಲಿತಾರೆ, ಎಕ್ಸಾಮ್ ಹಾಲಲ್ಲಿ ಅವರು ಕೂತ್ಕೊಳ್ಳುವಾಗ ಎಲ್ಲ ಸಂಗತಿಗಳು ನೆನಪಿಗೆ ತರುವ ಆತನು ಪವಿತ್ರಾತ್ಮ. ಪ್ರೈಸ್ ಗಾಡ್. ಆತನು ಎಲ್ಲ ವಿಷಯದಲ್ಲಿ ನಮಗೆ ಆತನು ಸಹಾಯ ಮಾಡಲು ಶಕ್ತನಾಗಿದ್ದಾನೆ. ಇಲ್ಲಿ ನೆನಪಿಗೆ ಅಂತ ಹೇಳಿದರೆ ಇನ್ ದ ರಲ್ಮ್ ಆಫ್ ದ ಸ್ಪಿರಿಟ್ ಹಿ ಸ್ಪೀಕಿಂಗ್ ಟು ಯು. ನಿಮಗೆ ನ್ಯಾಚುರಲ್ ವರ್ಲ್ಡಲ್ಲಿ ಕೇವಲ ನೆನಪಿಗೆ ಬರುವಂಥದ್ದು. ದಟ್ ಇಸ್ ಒನ್ ಟೈಪ್ ದ ಸ್ಪಿರಿಟ್ ಆಫ್ ಗಾಡ್ ಇಸ್ ಸ್ಪೀಕಿಂಗ್ ಟು ಯು. ನಿಮ್ಮ ಹತ್ರ ಆತನು ಮಾತಾಡುತ್ತಾನೆ, ನಿಮಗೆ ಒಳ್ಳೆಯ ಆಲೋಚನೆಗಳು ಬರ್ತವೆ, ನೆನಪಿಗೆ ಬರುತ್ತದೆ. ಸಡನ್ಲಿ ನೀವು ಯಾವುದೋ ಒಂದು ಮೆಸೇಜನ್ನು ಕೇಳ್ತೀರಿ, ಅಥವಾ ನೀವು ನಿಮ್ಮ ಸಭೆಗೆ ಹೋಗ್ತಾ ಇದ್ದೀರಿ, ಅಲ್ಲಿ ದೇವಸೇವಕರು ನಿಮ್ಮ ಹತ್ರ ಮಾತಾಡುತ್ತಾನೆ. ಸಡನ್ಲಿ ಪರಿಸ್ಥಿತಿ ಬರುವಾಗ ಆ ವಾಕ್ಯಗಳು ನಿಮಗೆ ನೆನಪಿಗೆ ಬರುತ್ತವೆ, ರೈಟ್? ಬಸ್ಸಲ್ಲಿ ಹೋಗುವಾಗ ಸಡನ್ಲಿ ವಾಕ್ಯ ನೆನಪು ಬರ್ತದೆ, ಕೆಲಸ ಮಾಡುವಾಗ ಸಡನ್ಲಿ ದೇವರ ವಾಕ್ಯ ನೆನಪು ಬರ್ತದೆ, ಅಥವಾ ಕೂತ್ಕೊಳ್ಳುವಾಗ ಸಡನ್ಲಿ ಆ ಪರಿಸ್ಥಿತಿಗೆ ಕಾಲೋಚಿತವಾದ ಮಾತು ಸಡನ್ಲಿ ನಿಮಗೆ ನೆನಪು ಬರ್ತದೆ. ಆ ಮೂಮೆಂಟಲ್ಲಿ ಅದು ಪವಿತ್ರಾತ್ಮನು ಮಾತಾಡುವ ಸಂಗತಿ ಆಗಿದೆ. ದಟ್ ಮೀನ್ಸ್ ಸ್ಪಿರಿಟ್ ಆಫ್ ಗಾಡ್ ಇಸ್ ಸ್ಪೀಕಿಂಗ್ ಟು ಯು. ಓಕೆ, ಪವಿತ್ರ ಆತ್ಮ ನೆನಪಿಗೆ ತರ್ತಾನೆ. ಅದೇ ರೀತಿ ನೀವು ಏನು ಕಾಲೇಜಲ್ಲಿ, ಸ್ಕೂಲಲ್ಲಿ ನೀವು ಏನು ಕಲಿತಿದ್ದೀರಿ, ಆ ಪವಿತ್ರ ಆತ್ಮನು ಅದಕ್ಕೆ ಕೂಡ ನಿಮಗೆ ಹೆಲ್ಪ್ ಮಾಡುತ್ತಾನೆ. ನೀವು ಎಕ್ಸಾಮಲ್ಲಿ ಕೂತ್ಕೊಂಡಾಗ, ನೀವು ನಂಬಿಕೆಯಲ್ಲಿ ಹೋದಾಗ ಪವಿತ್ರ ಆತ್ಮನು ನಿಮ್ಮಲ್ಲಿ ಮಾತಾಡುತ್ತಾನೆ. ಭಯಪಟ್ಟಾಗ ಏನಾಗ್ತದೆ? ಮಂಕಾಗ್ತದೆ. ಅದಕ್ಕೆ ತಿಮೋತಿಗೆ ಅಪೊಸ್ತಲ ಪೌಲ ಹೇಳ್ತಾನೆ, ದೇವರು ಕೊಟ್ಟಿರುವ ನಮಗೆ ಆತ್ಮ ಬಲ, ಪ್ರೀತಿ, ಶಿಕ್ಷಣದ ಆತ್ಮ. ಇಟ್ಸ್ ಎ ಸೌಂಡ್ ಮೈಂಡ್. ಯಾವಾಗಲೂ ಹೇಳ್ರಿ, ಐ ಆಮ್ ಎ ಸೌಂಡ್ ಪರ್ಸನ್, ಐ ಹಿಯರ್ ಫ್ರಮ್ ಗಾಡ್. ನಾನು ತಂದೆಯಿಂದ ಕೇಳಿ ಕಲಿಯುವನಾಗಿದ್ದೇನೆ. ಆತನು ನಿಮಗೆ ಬೆಟರ್ ಕಲಿಸ್ತಾನೆ, ಒಳ್ಳೆಯ ರೀತಿಯಲ್ಲಿ ಆತನು ಕಲಿಸ್ತಾನೆ. ಯು ಆರ್ ಟ್ರೈನ್ ಬೈ ಗಾಡ್, ನಾಟ್ ಟ್ರೈನ್ ಬೈ ದ ವರ್ಲ್ಡ್, ನಾಟ್ ಟ್ರೈನ್ ಬೈ ಬ್ಯಾಡ್ ಫ್ರೆಂಡ್ಸ್. ನೀವು ತಪ್ಪಾದ ವ್ಯಕ್ತಿಗಳಿಂದ ನೀವು ಕಲಿಯುವುದಿಲ್ಲ, ಲೋಕದವರಿಂದ ನಿಮ್ಮ ಮಕ್ಕಳು ಕಲಿಯುವುದಿಲ್ಲ, ಲೋಕದ ಮಾಡೆಲ್ಗಳನ್ನು ನೋಡಿ ಕಲಿಯುವುದಿಲ್ಲ. ನಿಮ್ಮ ಮಕ್ಕಳು ದೇವರಿಂದ ಕೇಳಿ ಅವರು ಕಲಿಯುತ್ತಾರೆ. ಪವಿತ್ರಾತ್ಮ ನಿಮ್ಮ ಮಕ್ಕಳಿಗೆ ಸಹಾಯ ಮಾಡುತ್ತಾನೆ. ಇನ್ನೊಂದು ಸಂಗತಿ ಏನಂತ ಹೇಳಿದರೆ, ನಿಮ್ಮ ಮಕ್ಕಳ ವಿಷಯದಲ್ಲಿ ಯಾವಾಗಲೂ ನಿಮಗೆ ನಂಬಿಕೆ ಇರಲಿ. ಪ್ರೈಸ್ ಗಾಡ್. ನಾವು ನೋಡ್ತೇವೆ 14ನೇ 26ನೇ ವಚನ ನಾವು ಓದಿದರೆ ನಮಗೆ ಸಿಗ್ತದೆ. 14ನೇ 26ನೇ ವಚನ, ಜಾನೋಕ್ತಿ 14:26 ಓದಿದರೆ ನಿಮಗೆ ಸಿಗ್ತದೆ. ಯೆಹೋವನಿಗೆ ಭಯಪಡುವುದರಿಂದ ಕೇವಲ ನಿರ್ಭಯ. ಇನ್ ದ ಫಿಯರ್ ಆಫ್ ದ ಲಾರ್ಡ್ ದೇರ್ ಇಸ್ ಸ್ಟ್ರಾಂಗ್ ಕಾನ್ಫಿಡೆನ್ಸ್ ಅಂಡ್ ಹಿಸ್ ಚಿಲ್ಡ್ರನ್ ವಿಲ್ ಹ್ಯಾವ್ ಎ ಪ್ಲೇಸ್ ಆಫ್ ರಿಫ್ಯೂಜ್ ಅಂತ ಬೈಬಲ್ತೆ. ಯೆಹೋವನಿಗೆ ಭಯಪಡುವುದರಿಂದ ಕೇವಲ ನಿರ್ಭಯ, ಆತನ ಮಕ್ಕಳಿಗೆ ಆಶ್ರಯವಿದ್ದೇ ಇರುವುದು. ಒಂದೇ ಮನುಷ್ಯರಿಗೆ ಭಯಪಡಬೇಕು, ಒಂದೇ ದೇವರಿಗೆ ಭಯಪಡಬೇಕು. ಓಕೆ, ದೇವರಿಗೆ ಭಯಪಡುವುದು ಅಂತ ಹೇಳಿದ್ರೆ ಆತನಿಗೆ ನಾವು ಗೌರವಿಸುವಂಥದ್ದು. ದಟ್ ಇಸ್ ದ ರೆವರೆನ್ಸ್. ಆತನ ನಾವು ಗೌರವಿಸುವಂಥದ್ದು, ಆತನಿಗೆ ನಾವು ಹಾನರ್ ಮಾಡುವಂಥದ್ದು. ಓಕೆ, ಆತನು ಗೌರವಿಸುವಂಥ. ಫಿಯರ್ ಅಂತ ಹೇಳಿದರೆ ಅದು ಟಾರ್ಮೆಂಟಿಂಗ್, ಅಂದರೆ ಪೀಡಿಸುವಂಥ ಭಯ ಅಲ್ಲ. ಪೀಡಿಸುವಂಥ ಭಯ ಹುಟ್ಟಿಸುವ ಆತನು ಸೈತಾನ. ಬಟ್ ದೇವರ ಭಯ ಅಂತ ಹೇಳಿದರೆ ಆತನನ್ನು ನಾವು ಗೌರವಿಸುವಂಥದ್ದು. ಓಕೆ, ಬೈಬಲ್ ದೇವರಿಗೆ ಭಯ ಪಡುವುದು ಅಂತ ಹೇಳಿದರೆ ಆತನಿಗೆ ನಮ್ಮ ಜೀವಿತದಲ್ಲಿ ಪ್ರಥಮ ಸ್ಥಾನ ಕೊಡುವಂಥದ್ದು. ಡಸಂಟ್ ಮ್ಯಾಟರ್ ವಾಟ್ ಎವರ್ ದ ಕಂಡೀಷನ್, ವಾಟ್ ಎವರ್ ದ ಪ್ರಾಬ್ಲಮ್, ವಾಟ್ ಎವರ್ ದ ಸಿಚುವೇಶನ್, ಏನೇ ಪರಿಸ್ಥಿತಿ ಇರ್ಬೋದು, ಬಟ್ ನಾವು ಆತನಿಗೆ ನಮ್ಮ ಜೀವಿತದಲ್ಲಿ ಪ್ರಥಮ ಸ್ಥಾನವನ್ನು ಕೊಡುವಂಥದ್ದು. ಯೆಹೋವನಿಗೆ ಭಯಪಡುವುದರಿಂದ
ಕೇವಲ ನಿರ್ಭಯ. ಅಂದರೆ ಭಯ ನಿಮ್ಮನ್ನು ಆಳಲಿಕ್ಕೆ ಆಗುವುದಿಲ್ಲ. ಓಕೆ, ಆತನ ಮಕ್ಕಳಿಗೆ ಆಶ್ರಯವಿದ್ದೇ ಇರುವುದು, ಅವರ ಮಕ್ಕಳಿಗೆ ಸೇಫ್ಟಿ ಇರುವುದು, ಅವರ ಮಕ್ಕಳಿಗೆ ಸೆಕ್ಯೂರಿಟಿ ಇರುವುದು. ಅವರ ಮಕ್ಕಳು ದೇವರಿಂದ ಶಿಕ್ಷಿಸಲ್ಪಡುತ್ತಾರೆ. ಪ್ರೈಸ್ ಗಾಡ್. ಅವರ ಮಕ್ಕಳು ದೇವರಿಂದ ಕಲಿಯುತ್ತಾರೆ. ಅದನ್ನು ನಾನು ನಿಮಗೆ ಎನ್ಕರೇಜ್ ಮಾಡುತ್ತೇನೆ. ಒಂದು ವೇಳೆ ನಿಮ್ಮ ಮಕ್ಕಳಿಗೆ ಎಕ್ಸಾಮ್ ಇರುವಾಗ ನಿಮ್ಮ ಮಕ್ಕಳಿಗೆ ವಾಕ್ಯದ ಮೂಲಕ ಅವರಿಗೆ ಎನ್ಕರೇಜ್ ಮಾಡಿರಿ, ಅವರೊಟ್ಟಿಗೆ ಕೂತ್ಕೊಳ್ರಿ, ಅವರೊಟ್ಟಿಗೆ ಪ್ರಾರ್ಥನೆ ಮಾಡಿರಿ, ಅವರಿಗೆ ಎನ್ಕರೇಜ್ ಮಾಡಿರಿ, ಭಯಪಡಬೇಡ್ರಿ ಅಂತ ಹೇಳ್ರಿ. ಎಕ್ಸಾಮ್ ಬರುವಾಗ ಅವರ ಮೇಲೆ ಒತ್ತಡವನ್ನು ಹಾಕಬೇಡ್ರಿ, ಬಟ್ ಅವರಿಗೆ ಪ್ರಾರ್ಥನೆಯಲ್ಲಿ ಹೆಲ್ಪ್ ಮಾಡಿರಿ, ಅವ್ರನ್ನ ಧೈರ್ಯಪಡಿಸಿರಿ ಥ್ರೂ ದ ವರ್ಡ್ ಆಫ್ ಗಾಡ್. ಅದಕ್ಕೋಸ್ಕರ ಮಕ್ಕಳಿಗೆ ಹೇಗೆ ಮಾತಾಡಬೇಕು ಅಂತ ದೇವರ ವಾಕ್ಯ ಕೂಡ ಹೇಳ್ತದೆ. ಓಕೆ, ಕೇವಲ ಎಕ್ಸಾಮ್ ಬರುವಾಗ ಮಾತ್ರ ಅಲ್ಲ ದೇವರ ವಾಕ್ಯವನ್ನು ಅವರಿಗೆ ನೆನಪಿಗೆ ತರುವುದು. ಯಾವಾಗಲೂ ನಿಮ್ಮ ಮಕ್ಕಳ ಮುಂದೆ ವಾಕ್ಯವನ್ನು ಮಾತಾಡ್ರಿ. 6ನೇ ಅಧ್ಯಾಯ 6ನೇ ವಚನ ಧರ್ಮೋಪದೇಶ ಕಾಂಡದಲ್ಲಿ ಹೇಳ್ತದೆ. ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 6ನೇ ವಚನ, 6th chapter. ಓಕೆ, ನಾನು ಈಗ ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿರಬೇಕು. ನಾನು ಈಗ ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿರಬೇಕು. ಹೃದಯದಲ್ಲಿ ಯಾವಾಗ ಇರ್ತದೆ ಅಂತ ಹೇಳಿದ್ರೆ, ನಾವು ಯಾವಾಗ ಆ ದೇವರ ವಾಕ್ಯವನ್ನು ನಾವು ಅಪ್ಲೈ ಮಾಡುತ್ತೇವೆ. ಓಕೆ, ನಾವು ದೇವರ ವಾಕ್ಯವನ್ನು ಕೇಳಿ ಅನುಸರಿಸ್ತೇವೆ. ಕೆಲವೊಮ್ಮೆ ನಿಮಗೆ ದೇವರ ವಾಕ್ಯವನ್ನು ಕೇಳಿ ಒಮ್ಮೆಲೆ ಅನುಸರಿಸಲಿಕ್ಕೆ ಆಗಲಿಕ್ಕಿಲ್ಲ, ಬಟ್ ನೀವು ಯಾವಾಗ ತೀರ್ಮಾನ ಮಾಡುತ್ತೀರಿ, ನೀವು ಅದನ್ನು ಅನುಸರಿಸ್ತೀರಿ, ಆ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಳ್ಳುತ್ತವೆ. ಆ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಾಗ ಅದು ನಿಮ್ಮ ಜೀವಿತದ ಒಂದು ಭಾಗವಾಗುತ್ತದೆ. ನೀವು ಒಮ್ಮೆಲೆ ಹೊಸದಾಗಿ ಹುಟ್ಟಿದಾಗ ನಿಮ್ಮ ಹಳೆಯ ಸ್ವಭಾವಗಳು ಒಂದೇ ದಿನ, ಓಲ್ಡ್ ಆ್ಯಕ್ಷನ್ಗಳು ಅದು ಒಂದೇ ದಿನ ಹೋಗುವುದಿಲ್ಲ. ಓಕೆ, ನೀವು ಡೇ ಬೈ ಡೇ ಇಂಪ್ರೂವ್ ಆಗ್ತೀರಿ, ಡೇ ಬೈ ಡೇ ನೀವು ರಿನ್ಯೂ ಆಗ್ತೀರಿ. ದಿಸ್ ದ ಪ್ರೋಸೆಸ್. ಪ್ರೆಸ್ ಗಾಡ್. ಬಟ್ ನಮಗೆ ಮನಸ್ಸಿರಬೇಕು ದೇವರ ವಾಕ್ಯವನ್ನು ಜೀವಿಸುವಂಥದ್ದು, ಮೆಡಿಟೇಟ್ ಮಾಡುವಂಥದ್ದು. ನಿಮ್ಮಲ್ಲಿ ಅನೇಕ ಮಿಸ್ಟೇಕ್ಗಳಾಗಿರ್ಬೋದು, ಅನೇಕ ತಪ್ಪುಗಳಾಗಿರ್ಬೋದು, ಬಟ್ ಡೋಂಟ್ ಕಂಡೇಮ್, ಡೋಂಟ್ ಗಿವ್ ಅಪ್. ಓಕೆ, ಡೋಂಟ್ ಗಿವ್ ಅಪ್. ನಾವು ಕೂಡ ಆ ವಾಕ್ಯವನ್ನು ಒಂದೇ ದಿನ ಕಲಿಯಲಿಲ್ಲ. ಡೇ ಬೈ ಡೇ ಆ ಸ್ವಭಾವಗಳು ನಮ್ಮನ್ನು ಬಿಟ್ಟು ಹೋದವು, ಲೋಕದ ಸ್ವಭಾವಗಳು ಬಿಟ್ಟು ಹೋದವು. ಯಾಕೆ? ಎವ್ರಿ ಡೇ ದೇವರ ವಾಕ್ಯವನ್ನು ರಿನ್ಯೂ ಮಾಡುವಾಗ, ದೇವರ ವಾಕ್ಯವನ್ನು ಕೇಳುವಾಗ ನಮ್ಮ ಮನಸ್ಸು ಆತ್ಮಿಕವಾಗಿ ಅದು ನೂತನವಾಗುತ್ತದೆ. ಆ ಹಳೆಯ ಸ್ವಭಾವಗಳು ತನ್ನಷ್ಟಕ್ಕೆ ಅದು ಬಿಟ್ಟು ಹೋಗ್ತವೆ. ಹಳೆಯ ಮಾತುಗಳು, ಲೋಕದ ಮಾತುಗಳು ಬಿಟ್ಟು ಹೋಗ್ತವೆ. ಇಲ್ಲಿ ಬೈಬಲ್ ಇರ್ತದೆ, ನಿಮ್ಮ ಹೃದಯದಲ್ಲಿ ಇಡೀರಿ. ಫಸ್ಟ್ ಆಫ್ ಆಲ್ ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ, ಮನೆಯಲ್ಲಿ ಕೂತಿರುವಾಗಲೂ, ದಾರಿಯಲ್ಲಿ ನಡೆಯುವಾಗಲೂ, ಮಲಗುವಾಗಲೂ, ಏಳುವಾಗಲೂ ಇವುಗಳ ವಿಷಯದಲ್ಲಿ ಮಾತಾಡಬೇಕು. ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ, ಅಂದರೆ ಬಾಯ್ಟ ಮಾಡಿಸಿ. ಒಂದು ಸ್ಕ್ರಿಪ್ಚರ್ ಎವ್ರಿ ಡೇ ಅವರಿಗೆ ಬಾಯ್ಟ ಮಾಡಿಸಿ, ಅಭ್ಯಾಸ ಮಾಡಿಸಿ. ಅವ್ರಿಗೆ ಕೂತ್ಕೊಳ್ಳಿಸಿರಿ. ಎವ್ರಿ ಡೇ ಒಂದು ಸ್ಕ್ರಿಪ್ಚರ್ ಅವರು ಬಾಯ್ಟ ಮಾಡಿದರೆ ಅವರು ಕಲಿತಾರೆ. ಹೋಲ್ ಡೇ ಆ ಒಂದು ಸ್ಕ್ರಿಪ್ಚರನ್ನು ಅವರು ಮೆಡಿಟೇಟ್ ಮಾಡಿದರೆ, ಒಮ್ಮೆಲೆ ಅಲ್ಲ, ವರ್ಷದಲ್ಲಿ 365 ದಿನ ಅವರಲ್ಲಿ ಆ ವರ್ಡ್ ಅದು ಉಳಿಯುತ್ತದೆ. ನಿಮ್ಮ ಮಕ್ಕಳು ಬೆಳೆಯುತ್ತಿರುವಾಗ ಎನಿ ಸಂದರ್ಭ ನಿಮ್ಮ ಹತ್ರ ವಾಕ್ಯ ಇದೆ ಅಂತ ಹೇಳಿದ್ರೆ ಮೈಂಡಲ್ಲಿ ಪವಿತ್ರಾತ್ಮನ ವಾಕ್ಯಗಳನ್ನು ನೆನಪಿಗೆ ತರುತ್ತಾನೆ. ನಿಮ್ಮ ಮಾನಿಟರಲ್ಲಿ ಏನಾದರೂ ಬರಬೇಕಾದ್ರೆ ಹಾರ್ಡ್ ಡಿಸ್ಕಲ್ಲಿ ಏನಾದರೂ ಇರಬೇಕು. ಕಂಪ್ಯೂಟರ್ನ ಹಾರ್ಡ್ ಡಿಸ್ಕಲ್ಲಿ ಏನಿಲ್ಲ ಅಂತ ಹೇಳಿದ್ರೆ ಹೇಗೆ ಬರುವುದು ಮೇಲೆ? ರೈಟ್. ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ, ಮನೆಯಲ್ಲಿ ಕೂತಿರುವಾಗ ಇವರ ಸುದ್ದಿಯನ್ನು ಮಕ್ಕಳ ಮುಂದೆ ಡಿಸ್ಕಸ್ ಮಾಡಬೇಡ್ರಿ. ಏನು ನೀವು ಮಾತಾಡುವಂಥದ್ದು ಅದನ್ನು ಪ್ರೈವೇಟ್ ಆಗಿ ಮಾತಾಡ್ರಿ. ಓಕೆ, ಮಕ್ಕಳ ಮುಂದೆ ಡಿಸ್ಕಸ್ ಮಾಡಬೇಡ್ರಿ. ಅವರು ಸರಿ ಇಲ್ಲ, ಇವರು ಸರಿ ಇಲ್ಲ, ಅವರು ಹಾಗೆ, ಇವರು ಹೀಗೆ ಮಾತಾಡಬೇಡ್ರಿ. ಒಂದು ವೇಳೆ ನೀವು ಆ ರೀತಿಯಾಗಿ ಮಾತಾಡಿದರೆ ನಿಮ್ಮ ಮಕ್ಕಳು ನಿಮ್ಮ ಮುಂದೆ ಕೇಳ್ತಾರೆ. ನಿಮ್ಮ ಮಕ್ಕಳೇ ಒಂದು ದಿನ ನಿಮಗೆ ಉರುಲಾಗುತ್ತಾರೆ. ಓಕೆ, ಅವರು ಬೆಳೆಯುತ್ತಿರುವಾಗ ಅವರಿಗೆ ದೇವರ ವಾಕ್ಯದ ವಿಷಯದಲ್ಲಿ ಸೀರಿಯಸ್ನೆಸ್ ಇರುವುದಿಲ್ಲ. ಓಕೆ, ಸೀರಿಯಸ್ನೆಸ್ ಇರುವುದಿಲ್ಲ. ಆ ಸೀರಿಯಸ್ನೆಸ್ ಬಿಟ್ಟು ಹೋಗ್ತಾರೆ. ಆ ವಾಕ್ಯದ ಮೇಲೆ ಅವರಿಗೆ ನಂಬಿಕೆ ಇರುವುದಿಲ್ಲ. ಅವರೊಂದು ರಿಲಿಜನಲ್ಲಿ ಬೆಳೆದ ಹಾಗೆ ಬೆಳೆಯುತ್ತಾರೆ ಅಷ್ಟೇ. ಓಕೆ, ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ, ಮನೆಯಲ್ಲಿ ಕೂತಿರುವಾಗ, ದಾರಿಯಲ್ಲಿ ನಡೆಯುವಾಗ,
ಈ ವಾಕ್ಯದ ಬಗ್ಗೆ ಮಾತಾಡ್ರಿ. ಅವ್ರ ಹತ್ರ ಡಿಸ್ಕಸ್ ಮಾಡಿ ಆ ವಾಕ್ಯವನ್ನು ಪ್ರೀತಿಯಿಂದ. ಮಲಗುವಾಗಲೂ ಆ ವಾಕ್ಯಗಳನ್ನು ಮಾತಾಡ್ರಿ. ಮಲಗುವಾಗ ಪ್ರಾರ್ಥನೆ ಮಾಡಿ, ವಾಕ್ಯ ಹಿಡಿದು ಪ್ರಾರ್ಥನೆ ಮಾಡಲಿಕ್ಕೆ ಮಲಗುವಂಥ ಅಭ್ಯಾಸ ಮಾಡಿಸಿ. ದಾವೀದನು ಹೇಳುತ್ತಾನೆ, ನಾನು ನಿರ್ಭಯವಾಗಿರುವುದರಿಂದ ನಾನು ಮಲಗಿಕೊಂಡಾಗ ಸುಖವಾಗಿ ನಾನು ನಿದ್ರೆ ಮಾಡಿ ಎತ್ತೇನು ಅಂತ. ರೈಟ್? ನಾನು ಮಲಗುವಾಗ ಆ ಮಕ್ಕಳಿಗೆ ಹೆದರಿಸಬೇಡ್ರಿ. ಏಳುವಾಗೂ ಇವುಗಳ ವಿಷಯದಲ್ಲಿ ಮಾತಾಡ್ರಿ. ಎದ್ದ ಕೂಡಲೇ ದೇವರಿಗೆ ಸ್ತೋತ್ರ ಮಾಡಲಿಕ್ಕೆ ಕಲಿಸಿರಿ. ನೀವು ಇದನ್ನು ಎವ್ರಿ ಡೇ ಮಾಡುವುದಿಲ್ಲ ಅಂತ ಹೇಳಿದರೆ, ನೀವು 6 ತಿಂಗಳಿಗೊಮ್ಮೆ ಮಾಡಿದರೆ ಅವರಿಗೇನೋ ಒಂದು ಕಿರಿಕಿರಿ ಆಗ್ತದೆ, ಏನೋ ಒಂದು ಎಳೆದಾಗೆ ಆಗ್ತದೆ, ಅಥವಾ ನೀವು ಬೊಬ್ಬೆ ಆಗ್ತೀರಿ, ಫ್ರೆಶರ್ ಆಗ್ತೀರಿ, ಮತ್ತು ಅವರಿಗೆ ಅದರ ವಿಷಯದಲ್ಲಿ ದ್ವೇಷ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. 6 ತಿಂಗಳಿಗೊಮ್ಮೆ ಮಾಡಿದರೆ, ಎವ್ರಿ ಡೇ ಮಾಡಿದರೆ ಅವರಿಗೆ ಅವರ ಬಾಡಿ ಅದಕ್ಕೆ ಟ್ರೈನ್ ಆಗ್ತದೆ. ಅವರ ಬಾಡಿ, ಅವರ ದೇಹ ಅದಕ್ಕೆ ಟ್ರೈನ್ ಆಗ್ತದೆ. ನೀವು ಕೂತ್ಕೊಳ್ಳೋ ಮುಂಚೆ ಅವರೇ ಕೂತ್ಕೊಳ್ತಾರೆ. ಅವರೇ ಹಿಡಿದು ಸ್ತೋತ್ರ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಅವರೇ ಸ್ತೋತ್ರ ಮಾಡ್ತಾರೆ. ನಮ್ಮ ಮನೆಯಲ್ಲಿ ಕೆಲವು ಸಣ್ಣ ರೇಮ ಚಿಕ್ಕ ಇರುವಾಗ ಮಕ್ಕಳು, ನನ್ನ ಹೆಂಡತಿಯ ಮಾಮನ ಮಕ್ಕಳು ಕೂಡ ಬಂದಿದ್ದರು. ಎವ್ರಿ ಶನಿವಾರ ಅವರು ಬರ್ತಾ ಇದ್ದರು. ಬರ್ತಿರುವಾಗ, ನಾವು ಪ್ರಾರ್ಥನೆ ಮಾಡುತ್ತಿರುವಾಗ ಸಂಜೆ ಅವರು ಆಚೆ ತಿರುಗಾಡ್ತಿದ್ದರು, ಆಡ್ತಿದ್ದರು. ಸಣ್ಣ ಪ್ರಾಯ, 3 ವರ್ಷ 4 ವರ್ಷ. ಒಂದಿನ ಹೆಂಡತಿ ಎಲ್ಲ ಮಕ್ಕಳನ್ನು ಕರೆದು ಕೂತ್ಕೊಳ್ಳಿಸಿದಳು. ಪ್ರೇಯರ್ ಮಾಡುವ ಅಂತ. ನಾವು ಕೂತ್ಕೊಳ್ಳುವಾಗ ನೀವು ಕೂತ್ಕೊಳ್ಳಿ. ಆಗ ಅವರಿಗೆ ಏನೋ ಒಂದು ಎಳೆದಾಗೆ ಆಯಿತು, ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಏನೇನೋ ಮಾಡಿದ್ರು. ಚಿಕ್ಕ ಮಕ್ಕಳು, ಒಂದೇ 3 ವರ್ಷ ಪ್ರಾಯದವರು. ಕಡೆಗೆ ನೆಕ್ಸ್ಟ್ 1 ವಾರದ ನಂತರ ಬರುವಾಗ ಸ್ವಲ್ಪ ಕಡಿಮೆ ಆಯಿತು. 3ನೇ ವಾರದ ನಂತರ ಅವರೇ ಮೊದಲು ಪ್ರಾರ್ಥನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಯಾಕಂದರೆ ಅವರಿಗೆ ಅದು ಅಭ್ಯಾಸ ಆಯಿತು. ನಿಮ್ಮ ಮಕ್ಕಳಿಗೆ ಬೈಬಲ್ ಹೇಳ್ತದೆ, ಅಭ್ಯಾಸ ಮಾಡಿಸಿ. ಮನೆಯಲ್ಲಿ ಕೂತಿರುವಾಗಲೂ, ದಾರಿಯಲ್ಲಿ ನಡೆಯುವಾಗಲೂ, ಮಲಗುವಾಗಲೂ, ಏಳುವಾಗಲೂ ಇವುಗಳ ವಿಷಯದಲ್ಲಿ ಮಾತಾಡ್ರಿ. ದೇವರ ವಾಕ್ಯವನ್ನು ಅವರ ಮುಂದೆ ಡಿಸ್ಕಸ್ ಮಾಡಿರಿ. ಯಾರ್ಯಾರ ಸುದ್ದಿಗಳನ್ನು ಅವರು ಹೀಗೆ ಇವರು ಹೀಗೆ. ಡೋಂಟ್ ವೇಸ್ಟ್ ಯುವರ್ ಟೈಮ್. ನಿಮ್ಮ ಸಮಯವನ್ನು ಸುಮ್ಮನೆ ವ್ಯರ್ಥವಾದ ವಿಚಾರಗಳಿಗೆ ಯೂಸ್ ಮಾಡಬೇಡ್ರಿ. ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೀನಿ, ನಿಮ್ಮ ಮಕ್ಕಳು ದೇವರ ವಾಕ್ಯವನ್ನು ಕಲಿತಾರೆ. ಅವರು ಎಕ್ಸಾಮಿಗೆ ಹೋಗುವಾಗ ಅವರೇ ಪ್ರಾರ್ಥನೆ ಮಾಡಿ ಹೋಗ್ತಾರೆ. ಅವರಿಗೆ ಕಾನ್ಫಿಡೆನ್ಸ್ ಇರ್ತದೆ, ನನ್ನ ದೇವರು ನನ್ನ ಒಟ್ಟಿಗೆ ಇದ್ದಾನಂತ. ಬೇರೆ ದೇವರ ವಾಕ್ಯ ನಿಮ್ಮನ್ನು ಬುದ್ಧಿವಂತನಾಗಿ ಮಾಡುತ್ತದೆ. ಅದಕ್ಕೆ ಕೀರ್ತನೆಗಾರ 119ನೇ ಕೀರ್ತನೆ 99ನೇ ವಚನದಲ್ಲಿ ಹೇಳ್ತದೆ, ನಿನ್ನ ನುಡಿಗಳು, ನಿನ್ನ ಕಟ್ಟಾಳೆಗಳೇ ನನ್ನ ಧ್ಯಾನವಾದ್ದರಿಂದ ನನ್ನ ಉಪಾಧ್ಯಾಯರಿಗಿಂತಲೂ ನಾನು ಜ್ಞಾನಿ. ಅದರ ಅರ್ಥ, ಉಪಾಧ್ಯಾಯರಿಗಿಂತ ಜ್ಞಾನಿ ಅಂತ ಹೇಳಿದ್ರೆ ಕಾಂಪಿಟೇಷನ್ ಮಾಡಲಿಕ್ಕೆ ಅಲ್ಲ, ಪ್ರೈಡ್ ತೋರಿಸಲಿಕ್ಕೆ ಅಲ್ಲ. ಅವರ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಓಪನ್ ಆಗ್ತದೆ. ಓಕೆ, ನಾವು ದೇವರ ವಾಕ್ಯವನ್ನು ಕಲಿಯುವಂಥದ್ದು ಇನ್ನೊಬ್ಬರನ್ನು ಕೆಳಗೆ ಹಾಕಲಿಕ್ಕೆ ಅಲ್ಲ, ಇನ್ನೊಬ್ಬರು ಬುದ್ಧಿವಂತ ನಾವು ತೋರಿಸಲಿಕ್ಕೆ ಅಲ್ಲ. ಆ ಅಟಿಟ್ಯೂಡ್ ಇದ್ದರೆ ದೇವರ ವಾಕ್ಯ ನಮಗೆ ಅರ್ಥವಾಗಬೇಕಾದ ರೀತಿಯಲ್ಲಿ ಅದು ಅರ್ಥವಾಗುವುದಿಲ್ಲ. ನಾವು ದೇವರ ವಾಕ್ಯವನ್ನು ಕಲಿಬೇಕು ಕೇವಲ ಜೀವಿಸಲಿಕ್ಕೆ. ಎಲ್ಲಿ ನಾವು ಸರಿ ಇಲ್ಲ ಅಲ್ಲಿ ದೇವರ ವಾಕ್ಯದ ಮೂಲಕ ಮಾತ್ರ ನಾವು ಸರಿಪಡಿಸಬಹುದು ಅಷ್ಟೇ. ಎವ್ರಿ ಡೇ ನಾವು ನಮ್ಮನ್ನು ಸರಿಪಡಿಸುವರಾಗಿದ್ದೇವೆ. ಎವ್ರಿ ಡೇ ನಾವು ವಾಕ್ಯವನ್ನು ಯಾಕೆ ಓದುವುದು? ನಮ್ಮನ್ನು ನಾವು ಸರಿಪಡಿಸಲಿಕ್ಕೆ. ನಾವು ಸರಿ ಇದ್ದೇವೆ ಅಂತ ವಾಕ್ಯ ಓದುವುದಲ್ಲ. ಎವ್ರಿ ಡೇ ನಾವು ಮುಖವನ್ನು ತೊಳಿತೇವೆ ನೀರಿನಿಂದ. ಯಾಕೆ? ನಮ್ಮನ್ನು ನಾವು ಕ್ಲೀನ್ ಮಾಡುತ್ತೇವೆ. ಇಲ್ಲ, ನಾನು 1 ವರ್ಷದ ಹಿಂದೆ ಸ್ನಾನ ಮಾಡಿದ್ದು, ಈಗ ಯಾಕೆ ಮಾಡುವುದು ಅದೇ ನೀರು ನಾವು ಹೇಳುವುದಿಲ್ಲ. ಎವ್ರಿ ಡೇ ನಾವು ಸ್ನಾನ ಮಾಡುತ್ತೇವೆ, ಅದು ಕ್ಲೀನ್ ಮಾಡ್ತದೆ. ಅದೇ ರೀತಿ ದೇವರ ವಾಕ್ಯ ಕೂಡ ನಮ್ಮನ್ನು ತೊಳೆಯುತ್ತದೆ. ಯೇಸು ಹೇಳಿದ, ನಾನು ಮಾತಾಡಿದ ಮಾತುಗಳಿಂದ ನೀವು ಶುದ್ಧರಾದಿರಿ. ಭಯ ಎಂಬ ಧೂಳು, ನಿರಾಶೆ ಎಂಬ ಧೂಳು, ಲೋನ್ಲಿನೆಸ್ ಎಂಬ ಧೂಳು, ರಿಜೆಕ್ಷನ್ ಎಂಬ ಧೂಳು, ಡೌಟ್ ಎಂಬ ಧೂಳು, ಡಿಸ್ಕರೇಜ್ ಎಂಬ ಧೂಳು ಎಲ್ಲ ಅದು ತೊಳೆದು ಬಿಡುತ್ತದೆ. ಕ್ಲೀನ್ ಆಗ್ತೀರಿ, ರಿಫ್ರೆಶ್ಮೆಂಟ್ ಕೊಡ್ತದೆ. ಅದು ದೇವರ ವಾಕ್ಯ ನಿಮ್ಮನ್ನು ಫ್ರೆಶ್ ಮಾಡುತ್ತದೆ. ಅದರಿಂದ ದೇವರ ವಾಕ್ಯವನ್ನು ಕೇಳುವಂಥ ರೂಢಿಯನ್ನು, ಅಭ್ಯಾಸವನ್ನು ಬಿಡಬೇಡ್ರಿ. ಕೆಲವರು ಸಂಜೆ ಆದ ಕೂಡಲೇ ಸೀರಿಯಲ್ಗಳಿಗೆ ಅಡಿಕ್ಟ್ ಆಗ್ತಾರೆ. ಆ ಲಾಕ್ಡೌನಲ್ಲಿ ಸೀರಿಯಲ್ಗಳ ಅಡಿಕ್ಷನ್ ಹೋದದ್ದು ಯಾಕಂದರೆ ಎಲ್ಲರೂ ಬಂದು. ಕೆಲವರದು ಪುನಃ ಸ್ಟಾರ್ಟ್ ಆಗಿದೆ. ಅದೇ ಒಮ್ಮೆ ರಾಂಗ್ ಅಡಿಕ್ಷನ್ ಸ್ಟಾರ್ಟ್ ಆಯ್ತು ಅಂತ ಹೇಳಿದರೆ, ರೈಟ್ ಸಂಗತಿಗಳು
ಅದು ಅಕ್ಸೆಪ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಏನು ನೀವು ಕಲಿತಿದ್ದೀರಿ ಅದನ್ನು ಕಾಪಾಡಿಕೊಳ್ಳ್ರಿ, ಅದರಲ್ಲಿ ನೀವು ಬೆಳೆಯಿರಿ, ಅದರಲ್ಲಿ ಪ್ರಜ್ವಲಿಸಿರಿ, ಅನೇಕರಿಗೆ ಆಶೀರ್ವಾದವಾಗಿ. ನಾನು ಎಲ್ಲ ಮಕ್ಕಳಿಗೆ ನಾನು ಎನ್ಕರೇಜ್ ಮಾಡ್ತೇನೆ, ಲೆಟ್ ಅಸ್ ಪ್ರೇ ಫಾರ್ ಯು. ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡುತ್ತೇವೆ. ಧೈರ್ಯವಾಗಿರಿ, ಧೈರ್ಯವಾಗಿ ಕಲಿಯಿರಿ. ಪವಿತ್ರಾತ್ಮನು ನಿಮಗೆ ಹೆಲ್ಪ್ ಮಾಡುತ್ತಾನೆ. ಆತ ನೀವು ಏನು ಸಂಗತಿ ಕಲಿತಾ ಇದ್ದೀರಿ ಆತ ನೆನಪಿಗೆ ತರಲು ಶಕ್ತನಾಗಿದ್ದಾನೆ. ಹೋಲಿ ಸ್ಪಿರಿಟ್ ಇಸ್ ಸೋ ರಿಯಲ್. ಅದು ಕೇವಲ ಮಾತು ಅಲ್ಲ, ಅದನ್ನು ಕೇವಲ ಶಕ್ತಿ ಅಲ್ಲ, ಆತನು ಒಬ್ಬ ವ್ಯಕ್ತಿಯಾಗಿದ್ದಾನೆ. ನಿಮಗೆ ಆತನು ಹೆಲ್ಪ್ ಮಾಡುತ್ತಾನೆ. ಲೆಟ್ಸ್ ಪ್ರೇ. ನಾವು ಪ್ರಾರ್ಥನೆ ಮಾಡುವ. ಒಂದು ವೇಳೆ ನೀವು ಯೇಸುವನ್ನು ರಕ್ಷಕನ ಒಡೆಯನೆಂದು ಅಂಗೀಕಾರ ಮಾಡಲಿಲ್ಲ ಅಂತ ಹೇಳಿದ್ರೆ, ರೈಟ್ ಟೈಮ್, ಕಾಲ್ ಜೀಸಸ್ ಇನ್ ಯೋರ್ ಹಾರ್ಟ್. ಐ ವಿಲ್ ಲೀಡ್ ಯು ಇನ್ ಪ್ರೇಯರ್. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಫಾದರ್. ತಂದೆ, ನೀನು ನನ್ನ ಮೇಲೆ ಎಷ್ಟೋ ಪ್ರೀತಿಯನ್ನು ಮಾಡಿ ನಿನ್ನ ಒಬ್ಬನೇ ಮಗನಾದ ಯೇಸುವನ್ನು ನನಗೋಸ್ಕರ ಕಳಿಸ್ತಿ. ಆತ ನನಗೋಸ್ಕರ ಸತ್ತು ಹೂಣಲ್ಪಟ್ಟು ಮೂರನೇ ದಿನ ಸತ್ತವರ ಒಳಗಿಂದ ಎದ್ದು ಬಂದನೆಂದು ನಾವು ನಮ್ಮ ಹೃದಯದಲ್ಲಿ ನಂಬುತ್ತೇವೆ ಮತ್ತು ಬಾಯಿಂದ ನಾವು ಅರಿಕೆ ಮಾಡುತ್ತೇವೆ. ಯೇಸುವೇ ನಮ್ಮ ಕರ್ತನೆಂದು ನೀನು ವಾಗ್ದಾನ ಮಾಡಿದ ಪವಿತ್ರಾತ್ಮ ವರವನ್ನು ನಂಬಿಕೆಯ ಮೂಲಕ ನಾವು ಹೊಂದುತ್ತೇವೆ. ವಿ ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ತಂದೆ, ಇವತ್ತು ನೀನು ಮಾತಾಡಿದಿ, ನಿನ್ನ ಮಕ್ಕಳು ಯೆಹೋವನಿಂದ ಶಿಕ್ಷಿಸಲ್ಪಡುವರು, ಅವರಿಗೆ ಅಧಿಕ ಸುಕ್ಷೇಮವಿರುವುದು. ಯಾರೆಲ್ಲ ಮಕ್ಕಳಿದ್ದಾರೆ ತಂದೆ, ಈಗ ಎಕ್ಸಾಮಿಗೆ ಅವರು ಪ್ರಿಪೇರ್ ಮಾಡುವಾಗ ಅವರು ನಿನ್ನಿಂದ ಕೇಳಲಿ, ನಿನ್ನಿಂದ ಕಲಿಯಲಿ. ಎಲ್ಲ ಭಯದ ಸ್ವರಗಳು, ಎಲ್ಲ ನಿರಾಶೆಯ ಸ್ವರಗಳು, ಫೇಲಿಯರ್ ಸ್ವರಗಳು, ಲಿಮಿಟೇಷನ್ ಸ್ವರಗಳು ಎಲ್ಲವೂ ಕಳಚಲ್ಪಡಲಿ ಎಂದು ನಾವು ಪ್ರಾರ್ಥಿಸ್ತೇನೆ. ಎಲ್ಲ ಮಕ್ಕಳು ಧೈರ್ಯವಾಗಿರಲಿ. ನೀನು ಕೊಟ್ಟಂಥ ಆತ್ಮ ಬಲ, ಪ್ರೀತಿ, ಸ್ವಸ್ಥ ಬುದ್ಧಿ ಆತ್ಮ, ಅದು ಭಯದ ಆತ್ಮ ಅಲ್ಲ. We take authority over every fear. We break you and cancel by the power of the Holy Spirit. We release your angels and boldness, oh God. ತಂದೆ, ಇವರು ಪ್ರಾರ್ಥಿಸ್ತಾ ಇದ್ದಾರೆ, ಎಲ್ಲ ಮಕ್ಕಳು ಒಳ್ಳೆಯ ರೀತಿಯಲ್ಲಿ ಎಕ್ಸಾಮಿಗೋಸ್ಕರ ಅವರು ಪ್ರಿಪೇರ್ ಮಾಡುವಂತೆ, ಅವರಿಗೆ ಕಲಿಯಲು ಬೇಕಾದ ಆಸಕ್ತಿಯನ್ನು ನೀನು ಬಿಡುಗಡೆ ಮಾಡಬೇಕಾಗಿ ನಾನು ಪ್ರಾರ್ಥಿಸ್ತೇನೆ. ಅವರ ಮೈಂಡ್ ಓಪನ್ ಆಗಲಿ, ಹಾರ್ಟ್ ಓಪನ್ ಆಗಲಿ ಎಂದು ನಾವು ಪ್ರಾರ್ಥಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಲಾರ್ಡ್. ಅವರಿಗೆ ನಿನ್ನ ಸ್ವರವು ಕೇಳಿಸಲ್ಪಡಲಿ. ಎಲ್ಲ ನಿರಾಶೆಯ ಸ್ವರಗಳು, ಡಿಸ್ಕರೇಜ್ಮೆಂಟ್ ಸ್ವರಗಳು ಯೇಸುವಿನ ನಾಮದಲ್ಲಿ ನಾನು ಗದರಿಸ್ತಾ ಇದ್ದೇನೆ, ಬಿಟ್ಟು ಹೋಗಲಿ. ತಂದೆ, ನಾನು ಪ್ರಾರ್ಥಿಸ್ತಾ ಇದ್ದೇನೆ, ಅವರು ಎಕ್ಸಾಮ್ಗೆ ಹೋಗುವಾಗ ಆರೋಗ್ಯದಲ್ಲಿ ಹೋಗಲಿ. ನಿನ್ನ ವಾಕ್ಯ ಹೇಳ್ತದೆ, ನಿನ್ನ ಮಕ್ಕಳಿಗೆ ಅಧಿಕ ಸುಕ್ಷೇಮವಿರುವುದು. ದೇ ಆರ್ ಸೇಫ್, ದೇ ಆರ್ ಹೆಲ್ತಿ ಅಂಡ್ ಪ್ರೊಟೆಕ್ಟೆಡ್ ಓ ಗಾಡ್ ಬೈ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್. ತಂದೆ, ಅವರು ಎಕ್ಸಾಮ್ ಹಾಲಿಗೆ ಹೋಗುತ್ತಿರುವಾಗ ಉತ್ತಮ ರೀತಿಯಲ್ಲಿ ತಮ್ಮನ್ನು ಪ್ರಿಪೇರ್ ಮಾಡುವಂತೆ, ಪವಿತ್ರಾತ್ಮನ ಯಾವ ಸಂಗತಿಗಳನ್ನು ಓದಬೇಕು ಅವರಿಗೆ ಅರ್ಥವಾಗುವಂತೆ ನೀನು ಸಹಾಯ ಮಾಡುತ್ತಿ. ಅವರ ಅಂಡರ್ಸ್ಟ್ಯಾಂಡಿಂಗ್ ಎನ್ಲೈಟ್ ಆಗಲಿ, ಓಪನ್ ಆಗಲಿ. ಮತ್ತು ಎಕ್ಸಾಮ್ ಹಾಲಲ್ಲಿ ಕೂತ್ಕೊಳ್ಳುವಾಗ ಅವರು ಬೋಲ್ಡ್ನೆಸ್ ಅಲ್ಲಿ ಬರೆಯುವಂತೆ, ಅವರು ಏನೆಲ್ಲ ಕಲಿತಿದ್ದಾರೋ ಅದೆಲ್ಲ ಸಂಗತಿಗಳು ಪವಿತ್ರಾತ್ಮ ನೀನು ನೆನಪಿಗೆ ತರುವ ಆತನಾಗಿದ್ದಿ. ಅದಕ್ಕೋಸ್ಕರ ನಾನು ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೆ. ವಿತ್ ಥ್ಯಾಂಕ್ ಯು ಲಾರ್ಡ್ ಆನ್ಸರಿಂಗ್ ಅವರ್ ಪ್ರೇಯರ್ ಓ ಗಾಡ್. ಎಲ್ಲ ಮಕ್ಕಳು ಕರ್ತನೆ ಉತ್ತಮವಾದ ಅಂಕಗಳನ್ನು ತೆಗೆಯುವಂತೆ, ಅನೇಕರಿಗೆ ಅವರು ಸಾಕ್ಷಿ ಆಗಲಿ, ಅನೇಕ ಮಕ್ಕಳನ್ನು ಇವರು ಉತ್ತೇಜನಪಡಿಸಲಿ ಎಂದು ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಯೇಸು ನಾಮದಲ್ಲಿ ತಂದೆ. ಆಮೆನ್, 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 ಆಮೆನ್.